ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಆತ್ಮವು ಸತ್ಯಯುಗದ ಆತ್ಮವಾಗಿರಬಹುದೇ ಎಂಬುದನ್ನು ತಿಳಿಯೋಣ. ಅಂದರೆ ಸತ್ಯಯುಗದಿಂದಲೂ ಆತ್ಮರು ಜನ್ಮ ಮರಣಗಳ ಚಕ್ರಕ್ಕೆ ಒಳಗಾಗುತ್ತಾ ಇಂದಿಗೂ ಸಹ ಈ ಧರೆಯ ಮೇಲೆ ಇದ್ದಾರೆಯೇ ಎನ್ನುವುದನ್ನು ಬಾಪೂಜಿಯವರು ತಿಳಿಸಿಕೊಡುವಂತೆ ಇಂದು ನಾವು ತಿಳಿಯೋಣ. ಈಗ ಕಲಿಯುಗ ನಡೆಯುತ್ತಿದೆ. ಇಂದು ಮನುಷ್ಯನ ಜೊತೆಗೆ ಸತ್ಯಯುಗದಲ್ಲಿದ್ದಂತಹ ಆತ್ಮವು ಜೊತೆಯಾಗಿದ್ದು ಹೆಲ್ಪ್ ಮಾಡಬಲ್ಲದೆ ಎಂಬ ಪ್ರಶ್ನೆಗೆ ಬಾಪೂಜಿಯವರು ಹೇಳ್ತಾರೆ, ಇದು ಸಾಧ್ಯವಿದೆ. ಅಂದರೆ ಒಂದು ಆತ್ಮ ಈಗ ಈ ಧರೆಯ ಮೇಲೆ ಮನುಷ್ಯ ಜನ್ಮದಲ್ಲಿದೆ, ಇನ್ನೊಂದು ಕಲಿಯುಗದಲ್ಲಿ ಈ ಧರೆಯ ಮೇಲಿರುವ ಮನುಷ್ಯ ಆತ್ಮನ ಜೊತೆಗಿದ್ದ ಸತ್ಯಯುಗದಲ್ಲಿ ಇದ್ದಂತಹ ಆತ್ಮ ಇಂದು ಹೆಲ್ಪ್ ಮಾಡಬಹುದೇ ಎಂಬ ಪ್ರಶ್ನೆ ಬಾಪೂಜಿಯವರ ಮುಂದೆ ಇಟ್ಟಾಗ ಅವರು ಇದು ಸಾಧ್ಯವಿದೆ ಎನ್ನುತ್ತಾರೆ. ಮುಂದುವರಿಯುತ್ತಾ ಅವರು ಹೇಳ್ತಾರೆ, ಉದಾಹರಣೆಗೆ ಈ ಭೂಮಿ ಮೇಲಿರುವ ಒಬ್ಬ ಮನುಷ್ಯ ಆತ್ಮ ಮತ್ತು ಸತ್ಯಯುಗದಲ್ಲಿದ್ದ ಆತ್ಮ ಇಬ್ಬರು ಸ್ನೇಹಿತರಾಗಿರುತ್ತಾರೆ ಎಂದಿಟ್ಟುಕೊಳ್ಳೋಣ. ಇವರು ಸತ್ಯಯುಗ ನಡೆಯುತ್ತಿರುವಾಗ ಈ ಭೂಮಿಯ ಮೇಲೆ ಮನುಷ್ಯ ಅವತಾರದಲ್ಲಿದ್ದರು. ಒಂದು ಆತ್ಮ ಹಾಗೆ ಅಲ್ಲಿಯೇ ಉಳಿದುಕೊಂಡು ಬಿಟ್ಟಿತು ಮತ್ತು ಇನ್ನೊಂದು ಆತ್ಮ ತನ್ನ ಕರ್ಮಬಂಧನದಿಂದಾಗಿ ಜನನ ಮರಣದ ಚಕ್ರಕ್ಕೆ ಒಳಗಾಗುತ್ತಾ ಬಂದು ಇಂದು ಕಲಿಯುಗದಲ್ಲಿ ಮನುಷ್ಯ ಜನ್ಮದಲ್ಲಿದೆ. ಇನ್ನೊಂದು ಆತ್ಮ ಸತ್ಯಯುಗದಲ್ಲಿದ್ದದ್ದು ಬಹಳ ಒಳ್ಳೆಯ ಆತ್ಮವಾಗಿದ್ದು ಅಂದು ಅದರ ಅವಧಿ ಮುಗಿದಾಗ ಆ ಆತ್ಮ ಕೆಲವೊಮ್ಮೆ ಮೇಲಿನ ಲೋಕಗಳಿಗೆ ಹೋಗಿ ಬಂದಿರುತ್ತದೆ. ಅಂದರೆ ಅದು ಈ ಧರೆಯ ಮೇಲೆ ಮನುಷ್ಯ ಜನ್ಮದಲ್ಲಿ ಬಂದಿರುವುದಿಲ್ಲ. ಆದರೆ ಈಗ ಕಲಿಯುಗ ನಡೆಯುತ್ತಿದೆ. ಸತ್ಯಯುಗವು ಮುಗಿದು ಇಂದಿಗೆ ಎಷ್ಟು ವರ್ಷಗಳಾಗಿರಬಹುದು ಲೆಕ್ಕ ಹಾಕಿ ನೋಡಿ. ಒಂದು ಕಲಿಯುಗ ಅಂದರೆ 4,32,000 ವರ್ಷಗಳಾಗಿರುತ್ತವೆ. ಇದರ 2 ಪಟ್ಟು ದ್ವಾಪರ ಯುಗವಾಗಿರುತ್ತದೆ. ಅಂದರೆ 8,64,000 ವರ್ಷಗಳು. ದ್ವಾಪರದ 2 ಪಟ್ಟು ಅಂದರೆ 12,96,000 ವರ್ಷ ತ್ರೇತಾಯುಗವಾಗುತ್ತದೆ. ಈ 3 ಯುಗಗಳ ಮುಂಚೆ ಸತ್ಯಯುಗ. ಆ ಸತ್ಯಯುಗದಲ್ಲಿ ಇದ್ದಂತಹ ಆತ್ಮ ಎಂದಾಗ ಆ ಆತ್ಮವು ಇದೇ ಬ್ರಹ್ಮಾಂಡದ ಆತ್ಮವಾಗಿರಬಹುದು ಅಥವಾ ಆಗಿರದೆಯೂ ಇರಬಹುದು. ಇದೇ ಬ್ರಹ್ಮಾಂಡದ ಆತ್ಮವಾಗಿದ್ದರೆ ಅಂದರೆ ಇಲ್ಲಿಗೆ ಬ್ರಹ್ಮನ 50 ವರ್ಷಗಳು ಮುಗಿದು, ಅಂದರೆ ಒಂದು ಪರಾರ್ಧ ಮುಗಿದು ಎರಡನೆಯ ಪರಾರ್ಧದ ಮೊದಲ ದಿನದ 7ನೇಯ ಮನ್ವಂತರದ 28ನೇಯ ಯುಗಾಂತರವು ಇಂದು ನಡೆಯುತ್ತಿದೆ. ಹೀಗೆ ಆತ್ಮಗಳು ಬಹಳ ಪ್ರಾಚೀನವಾಗಿದ್ದು ಸತ್ಯಯುಗದಲ್ಲಿ ಒಟ್ಟಿಗೆ ಇದ್ದಿರಬಹುದು. ಅಂದರೆ ಒಂದು ಆಕಾರಿಯಲ್ಲಿ ಇದ್ದಿರಬಹುದು, ಇನ್ನೊಂದು ಸಾಕಾರಿ ಅಂದರೆ ಮನುಷ್ಯ ಜನ್ಮದಲ್ಲಿದ್ದಿರಬಹುದು. ಆಗ ಆಕಾರಿ ಆತ್ಮವು ತನ್ನ ಪ್ರಾಚೀನ ಗೆಳೆಯನಿಗೆ ಸಹಾಯ ಮಾಡುತ್ತದೆ. ಈ ಎರಡೂ ಆತ್ಮ ಲಕ್ಷಾನುಲಕ್ಷ ವರ್ಷ ಕನೆಕ್ಷನ್ನಲ್ಲಿ ಇದ್ದಿರಲೂಬಹುದು. ಆಕಾರಿ ರೂಪದಲ್ಲಿದ್ದಂತಹ ಬಹಳಷ್ಟು ಆತ್ಮರು ಇದ್ದಾರೆ. ಕೆಲವು 3ನೇ ಲೋಕಕ್ಕೆ ಹೋಗಿ ಮತ್ತೆ ಮೃತ್ಯು ಲೋಕಕ್ಕೆ ಬರುತ್ತಿರುತ್ತವೆ. ಮೇಲೆ ಹೋದಾಗ ಅವುಗಳಿಗೆ ಭೂಮಿ ಮೇಲಿನ ಈ ಆತ್ಮ ತನ್ನ ಗೆಳೆಯನಾಗಿದ್ದ ಎಂಬೆಲ್ಲ ಸತ್ಯ ತಿಳಿಯುತ್ತದೆ. ಅಂದರೆ ಒಂದು ಆತ್ಮ ಈಗ ಕಲಿಯುಗದಲ್ಲಿ ಮನುಷ್ಯ ಜನ್ಮದಲ್ಲಿದೆ ಮತ್ತು ಸತ್ಯಯುಗದಲ್ಲಿ ಈ ಆತ್ಮನ ಗೆಳೆಯನಾಗಿದ್ದಂತಹ ಒಂದು ಆತ್ಮ ಅದು ಆಕಾರಿ ರೂಪದಲ್ಲಿಯೇ ಈ ಬ್ರಹ್ಮಾಂಡದ ಬೇರೆ ಬೇರೆ ಲೋಕಗಳಲ್ಲಿ ಇದೆ ಎಂದು ಇಟ್ಟುಕೊಳ್ಳಿ. ಮೇಲಿನ ಲೋಕಕ್ಕೆ ಹೋದಾಗ ಯಾವುದೇ ಆತ್ಮವಾಗಿರಲಿ ಅದಕ್ಕೆ ಎಲ್ಲವೂ ಆಭಾಸವಾಗುತ್ತದೆ. ಅದು ಓಹೋ ತನ್ನ ಗೆಳೆಯ ಈಗ ಈ ಬ್ರಹ್ಮಾಂಡದ ಈ ಧರೆಯಲ್ಲಿ ಮನುಷ್ಯ ಜನ್ಮದಲ್ಲಿದ್ದಾನೆ ಎಂದು ಅದು ಮೇಲಿನ ಲೋಕದಿಂದ ಆಕಾರಿ ರೂಪದಲ್ಲಿದ್ದುಕೊಂಡು ನೋಡುತ್ತದೆ.
ಆಗ ಅದು ಸತ್ಯಯುಗದಲ್ಲಿ ತನ್ನ ಜೊತೆಗಿದ್ದಂತಹ ತನ್ನ ಆಪ್ತ ಗೆಳೆಯನಿಗೆ ಅದು ಹೆಲ್ಪ್ ಮಾಡಲು ಮುಂದಾಗುತ್ತದೆ. ಏಕೆಂದರೆ ಸತ್ಯಯುಗದಲ್ಲಿರುವಂತಹ ಆ ಗೆಳೆಯ ಆತ್ಮ ಆಕಾರಿ ರೂಪದಲ್ಲಿದೆ. ಆತ್ಮನಲ್ಲಿ ಕರ್ಮ ಬಂಧನ ಕಡಿಮೆ ಇದ್ದು ಪವರ್ ಹೆಚ್ಚಿಗೆ ಇದ್ದಾಗ ಆ ಆಕಾರಿ ಆತ್ಮ ಈಗ ಪ್ರಸ್ತುತ ಈ ಭೂಮಿಯ ಮೇಲೆ ಇರುವಂತಹ ತನ್ನ ಗೆಳೆಯ ಮನುಷ್ಯ ಆತ್ಮನಿಗೆ ಅದು ಸಹಾಯ ಮಾಡಬಲ್ಲದು. ಅಂದು ಸತ್ಯಯುಗದಲ್ಲಿದ್ದ ಆತ್ಮ ಇಂದಿನವರೆಗೆ ಅನಂತ ಬಾರಿ ಮೃತ್ಯುಲೋಕದಲ್ಲಿ ಬಂದು ಜನನ ಮರಣ ಚಕ್ರಕ್ಕೆ ಒಳಗಾಗಿರುತ್ತದೆ. ಒಂದು ವೇಳೆ ಆತ್ಮ ಒಳ್ಳೆಯ ಆತ್ಮವಾಗಿದ್ದರೆ ಭೂಲೋಕದಿಂದ ಭುವರ್ಲೋಕಕ್ಕೆ ಮತ್ತೆ ಅಲ್ಲಿಂದ ತಪಸ್ಸು ಮಾಡಿ ಸ್ವರ್ಗಲೋಕಕ್ಕೂ ಸಹ ಹೋಗುತ್ತದೆ. ಆತ್ಮಗಳ ಗತಿ, ದುರ್ಗತಿ, ಸದ್ಗತಿಗಳೆಲ್ಲ ಆಯಾ ಆತ್ಮಗಳ ಮೇಲೆ ಅವಲಂಬಿಸಿರುತ್ತದೆ. ಸತ್ಯಯುಗ ಅಷ್ಟೇ ಅಲ್ಲ, ಅದಕ್ಕೂ ಮೊದಲಿನ ಯುಗಾಂತರ 4 ಯುಗಗಳ ಹಿಂದಿನ ಯುಗಾಂತರದಲ್ಲಿದ್ದಂತಹ ಆತ್ಮವೂ ಸಹ ತನ್ನ ಸ್ನೇಹಿತನನ್ನು ಹುಡುಕಿಕೊಂಡು ಹೆಲ್ಪ್ ಮಾಡಬಹುದು ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email shanti.org. Like, share, subscribe. Join today. ಬೇಹದ್ ಕಿ ಪರಂ ಶಾಂತಿ. की परम शांति सोचो बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.